ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಕುವೆಂಪು ಒನ್ಸ್ ಅಗೈನ್ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಶ್ರೀರಾಮಾಯಣಂ ದರ್ಶನಂ ಎಂಬ ಮಹಾಕಾವ್ಯವನ್ನು ರಚಿಸಿದಂಥ ಕುವೆಂಪು ತಾತ ಅವರು 1937ರಲ್ಲಿ, ಕಾರ್ನೂರ ಹೆಗ್ಗಡತಿ 1967ರಲ್ಲಿ ಮಲೆಗಳಲ್ಲಿ ಮದುಮಗಳು ಎರಡು ಮಹಾಕಾವ್ಯಗಳನ್ನು ರಚಿಸ್ತಾರೆ. ಸೊ ಇದು ತುಂಬ ಎರಡು ಮಹಾಕಾವ್ಯಗಳು ಅಂತಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಇದು ಭಾಳ ಎರಡು ಅಂದರೆ ಕಾರ್ನೂರ ಹೆಗ್ಗಡತಿ ಅಂದರೆ ಅಲ್ಲಿ ಏನು ಅನಿಷ್ಟ ಪದ್ಧತಿಗಳಿರುತ್ತೆ, ಅಂದರೆ ಯಾವ ರೀತಿ ನ್ಯೂನ್ಯತೆಗಳಿದೆ ಆ ಒಂದು ಭಾಗದಲ್ಲಿ ಅದನ್ನು ನಾವು ನೋಡ್ಬೋದಾಗಿದೆ. ಮಲೆಗಳಲ್ಲಿ ಮದುಮಗಳನ್ನು ಸೇಮ್ ಆ್ಯಸ್ ಇಟ್ ಈಸ್, ಬಟ್ ಇದು ಇನ್ನೊಂದು ಡಿಫ್ರೆಂಟ್ ಹಾನರಲ್ಲಿ ಬರುತ್ತೆ. ಬಟ್ ಎರಡೂ ಒಂದು ಮಹಾಕಾವ್ಯಗಳೇ. ಸೊ ಬೃಹದಾದ ಕಾವ್ಯಗಳು. ಸೊ ಇಂಥವನ್ನ ಓದಿ ಮನೇಲಿ ತಂದಿಡಿ, ಓದಿಸಿ, ಸೊ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಸಿ ಮಕ್ಕಳುಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ದಯಮಾಡಿ ಈ ರೀತಿ ಅಂದರೆ ನಾನು ಏನು ಈ ಕುವೆಂಪು ಅವರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಹೇಳ್ತಾ ಇದ್ದೀನಿ, ಸೊ ಇಲ್ಲಿ ಮಾಹಿತಿಗಳು ಕೊಡ್ತಾ ಇದ್ದೀನಿ, ಇದೆಲ್ಲ ಗೂಗಲಲ್ಲಿ ಹೋದರೆ ಸಿಗುತ್ತೆ. ಮನೆಗಳಲ್ಲೂ ತಂದಿಟ್ಟು ಓದಿಸಿ ಮಕ್ಕಳುಗಳನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಶ್ರೀಮಂತ ಮಾಡಿ, ಕನ್ನಡ ಭಾಷೆನ ಮಕ್ಕಳುಗಳಿಗೆ ಶ್ರೀಮಂತ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕಂಟಿನ್ಯೂ ಆಗುತ್ತೆ. ನಮಸ್ಕಾರ.